ನಮಸ್ತೆ ಫ್ರೆಂಡ್, ಇವತ್ತು ಬಾಳೆಕಾಯಿ ಬಜ್ಜಿ ಮಾಡೋದು ನೋಡೋಣ ಬನ್ನಿ. ಈ ರೀತಿ ಎಣ್ಣೆ ಕಾಯಿಲಿಟ್ಟಿದ್ದೇನೆ. ಬಾಳೆಕಾಯಿಯನ್ನು ಉದ್ದುದ್ದಾಗೆ ಸ್ಲೇಸ್ ಮಾಡಿ ಈ ರೀತಿ ಕಡಲೆ ಹಿಟ್ಟಿನಲ್ಲಿ ಈ ರೀತಿ ಅದ್ದಿ ಬಿಡಬೇಕು. ನೋಡಿ, ಈ ರೀತಿ ಉದ್ದುದ್ದಾಗಿ ಬಜ್ಜಿ ಬಿಟ್ಟರೆ ತುಂಬ ರುಚಿಕರವಾಗಿ ಚೆನ್ನಾಗಿರುತ್ತದೆ. ಸ್ಪೆಷಲ್ ಬಾಳೆಕಾಯಿ ಬಜ್ಜಿ ತುಂಬ ರುಚಿಕರವಾಗಿರುತ್ತದೆ. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಆದ ಮೇಲೆ, ಚೆನ್ನಾಗಿ ಹೊಂಬಣ್ಣ ಬಂದ ಮೇಲೆ ಬಜ್ಜಿಯನ್ನು ಎತ್ತಿಕೊಳ್ಳೋಣ. ನೋಡಿ, ಈ ರೀತಿಯಾಗಿದೆ. ನೋಡಿ, ಇವಾಗ ಇದಕ್ಕೆ ಮಸಾಲೆ ಹಾಕೋಣ. ಈರುಳ್ಳಿಯನ್ನು ಕಟ್ ಮಾಡಿಟ್ಟಿದ್ದೇನೆ. ಒಂದು ಈರುಳ್ಳಿ, ಒಂದು ಕ್ಯಾರೆಟ್ ತುರಿದಿಟ್ಟಿದ್ದೇನೆ. ನೋಡಿ, ಚಿಲ್ಲಿ ಸಾಸು, ಟೊಮೊಟೊ ಸಾಸು ಎಲ್ಲ ರೆಡಿ ಇದೆ. ನೋಡಿ, ಈ ರೀತಿ ಬಜ್ಜಿಯನ್ನು ಈ ರೀತಿ ಕಟ್ ಮಾಡಿ ಇದಕ್ಕೆ ಈರುಳ್ಳಿ, ಕ್ಯಾರೆಟ್ ತುರಿ ಎಲ್ಲವನ್ನು ಹಾಕಿದರೆ ತುಂಬ ರುಚಿಕರವಾಗಿರ್ತದೆ ಬಜ್ಜಿ. ಹಾಗೆ ತಿನ್ನುವುದರಿಂದ ಈ ರೀತಿ ಮಸಾಲೆ ಹಾಕಿದರೆ ಈರುಳ್ಳಿ, ಕ್ಯಾರೆಟ್ ತುರಿ, ಚಿಲ್ಲಿ ಸಾಸು, ಟೊಮೊಟೊ ಸಾಸು ಎಲ್ಲವನ್ನು ಹಾಕಿ ತಿಂದರೆ ತುಂಬ ರುಚಿಕರವಾಗಿರುತ್ತದೆ. ನೋಡಿ, ಈರುಳ್ಳಿ, ಕ್ಯಾರೆಟ್ ಎಲ್ಲವನ್ನು ಈ ರೀತಿ ಹಾಕಬೇಕು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್. ಈಗ ನೋಡಿ, ಈ ರೀತಿ ಎಲ್ಲ ಒಂದು ಬಜ್ಜಿಗಳು ಈ ರೀತಿ ತುಂಬಿದರೆ ಈಗ ಚಿಲ್ಲಿ ಸಾಸನ್ನು ಅದರ ಮೇಲೆ ಹಾಕಬೇಕು. ಸ್ವಲ್ಪನೇ ಹಾಕಿಕೊಳ್ಳೋಣ. ಎಲ್ಲದಕ್ಕೂ ಚಿಲ್ಲಿ ಸಾಸ್ ಹಾಕಿದ ಮೇಲೆ ಮತ್ತೆ ಈಗ ಟೊಮೊಟೊ ಸಾಸ್ ಇದರ ಮೇಲೆ ಹಾಕಿದರೆ ತುಂಬ ರುಚಿಕರವಾಗಿರ್ತದೆ. ಈಗ ಇದಕ್ಕೆ ಟೊಮೊಟೊ ಸಾಸ್ ಹಾಕೋಣ. ನೋಡಿ, ಈ ರೀತಿ ಹಾಕಿದರೆ ತುಂಬ ರುಚಿಕರವಾಗಿರ್ತದೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಬಜ್ಜಿ ತಿನ್ನುವುದರಿಂದ, ಈ ರೀತಿ ತಿನ್ನುವುದರಿಂದ ಟೇಸ್ಟು ಚೇಂಜ್ ಆಗಿರ್ತದೆ. ನೋಡಿ, ಸ್ಪೆಷಲ್ ಮೆಣಸಿನ